ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಹರ್ಷಿತಾ ವ್ಲಾಗ್ಸ್. ನೀವು ನೋಡ್ತಾ ಇರ್ಬೋದು ನಮ್ಮ ಮನೆ ಹತ್ರ ಎಷ್ಟೊಂದು ಪಾರಿವಾಳಗಳು ಬಂದಿದ್ದಾವೆ ಅಂತ. ಇವು ಡೈಲಿ ಬರ್ತಾನೆ ಇರ್ತವೆ. ನನ್ನ ಮಗಳು ಇದಕ್ಕೆ ಹಕ್ಕಿ ಹಾಕೋದನ್ನು ಅಭ್ಯಾಸ ಕೂಡ ಮಾಡ್ಕೊಂಡಿದ್ದಾರೆ. ಹಾಕಮ್ಮ ಅಕ್ಕಿ. ಚಿಕ್ಕ ಮಕ್ಳಂದ್ರೇ ಹಾಗೆ ಅಲ್ವಾ, ನಾವು ಏನು ಹೇಳ್ಕೊಡ್ತೀವೋ ಅದನ್ನು ಕಲಿತಾನೆ ಇರ್ತಾರೆ. ನಾವು ಒಂದು ಸರಿ ಹೇಳ್ಕೊಟ್ರೆ ಅವರು ಅದನ್ನು ಅಭ್ಯಾಸ ಮಾಡ್ಕೊಂಡ್ಬಿಡ್ತಾರೆ. ನನ್ನ ಮಗಳು ಕೂಡ ಇಲ್ಲಿ ದಿನ ಪಾರಿವಾಳಗಳಿಗೆ ಹಕ್ಕಿ ಹಾಕೋದಿರ್ಬೋದು, ನಾಯಿಗಳಿಗೆ ಬಿಸ್ಕೆಟು ಬ್ರೆಡ್ ಹಾಕೋದಿರ್ಬೋದು, ಇದನ್ನು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂತಂದರೆ, ನಮ್ಮ ಅಜ್ಜಿ ಇಲ್ಲಿ ಕ್ರೋಶದಿಂದ ಬ್ಯಾಗ್ನ ಮಾಡ್ತಾಯಿದ್ದಾರೆ. ಇವಾಗ ನಾವೇನಾದರೂ ಕಲಿಬೇಕಪ್ಪ ಅಂತಂದರೆ ಆರಾಮಾಗಿ ವಿಡಿಯೋ ಸಿಗುತ್ತೆ, ನೋಡ್ಬಿಟ್ಟು ಕಲಿತೀವಿ. ಆವಾಗಂತೂ ತುಂಬಾ ಕಷ್ಟ ಇತ್ತು. ಏನಾದರೂ ಕಲಿಬೇಕು ಅಂದರೆ ಯಾರ ಹತ್ರನಾದರೂ ಹೇಳಿಸ್ಕೊಂಡೇ ಕಲಿಬೇಕಿತ್ತು. ಇವ್ರ ಹತ್ರ ನಮ್ಮ ಅಜ್ಜಿ ಕೂಡ ಕಲ್ತಿದ್ದಾರೆ. ಅದನ್ನು ನೆನ್ಪಿಟ್ಕೊಂಡು ಇವಾಗಲೂ ಕೂಡ ಬ್ಯಾಗ್ನ ಮಾಡ್ತಾಯಿದ್ದಾರೆ. ನೀವೇನು ಕಲ್ತ್ಕೊಂಡಿದ್ರಿ? ಯಾರನ್ನ ಹಾಕೊಂಡು ನೋಡ್ಕೊತ ಪಿನ್ನನ್ನು ಬಡಿಸಿ ದಾರ ತಗೊಂಡು ಹಾಕ್ತೀನಿ. ಏನೇನು ಹಾಕಿದ್ಯಾ? ಮಸ್ತ್ ಆಯ್ತು ಅಲ್ಲ. ಕ್ರೋಶ ಕಟ್ಟಿ ದಾರ ತಂದು ಕೊಡೋದು ಬೇಕಲ್ಲ. ನಾನು 5 ಪಾಲು ತೋರಣ, ನಿಮ್ಮ ತಾತೆಗೆ ಒಂದು 3-4 ಬಾಡಿ ತೋರಣ. ಆಮೇಲೆ ದೇವ್ರ ಗುಡಿ ತೋರಣ ಅಷ್ಟೇ. ಖರ್ಚಿಪ್ 1-2-3-4. ಇವಾಗ ಬ್ಯಾಗ್ ಮಾಡ್ತಿದ್ಯಾ? ತೋರಿಸು ಬ್ಯಾಗ್ ನೋಡೋಣ. ಹಿಂಗೆ ಇಟ್ಕೊಂಡು ತೋರಿಸು ಎಷ್ಟು ಹಾಕಿದ್ಯಾ ಅಂತ. ಸೂಪರಾಗಿ ಬಂದೈತೆ. ನಿನಗೆ ಎಷ್ಟು ವರ್ಷ ಇರ್ಬೋದು ಅಜ್ಜಿ? 81 ಇರಬೇಕಪ್ಪ. ನನಗೆ 83 ಅಂತದ್ದು ಕರೆಕ್ಟ. ದೊಡ್ಡಪ್ಪಿನ 15 ವರ್ಷಕ್ಕೆ ದೊಡ್ಡಳು. ಇವಾಗ ನಮ್ಮ ಮಗಳಿಗೆ ಕಿವಿ ಚುಚ್ಚೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಈಗೆಲ್ಲ ಗನ್ ಶಾಟ್ಸ್ ಬಂದಿದೆ, ಆದ್ರೂ ನನ್ನ ಮಗಳಿಗೆ ಟ್ರೆಡಿಷ್ನಲ್ ಆಗಿ ಕಿವಿ ಚುಚ್ಚಿಸ್ಬೇಕು ಅಂತ ಹೇಳ್ಬಿಟ್ಟು ಚುಚ್ಚೋ ಮೂರಾಯಿಂದನೇ ಚುಚ್ಸೋಣ ಅಂತೇಳಿ ಶಾಪಿಗೆ ಬಂದಿದ್ದೀವಿ. ನಮಗಿಂತ ಮುಂಚೆ ಇನ್ನೊಂದು ಪಾಪು ಕೂಡ ಕಿವಿ ಚುಚ್ಚೋಣ ಅಂಥೇಳಿ ಕರ್ಕೊಂಬಂದಿದ್ರು. ಆ ಪಾಪು ಜೋರಾಗಿ ಅಳೋದು ನೋಡ್ಬಿಟ್ಟು ನನ್ನ ಮಗಳು ಕೂಡ ನನಗೂ ಏನೋ ಮಾಡ್ತಾರೆ ಅಂಥೇಳಿ ಸಪ್ಪಗಾಗ್ಬಿಟ್ಟಿದ್ದಾರೆ. ಏನೂ ಆಗಿಲ್ಲ ನೋಡಿ. ಇಲ್ಲ ಸರಿ ಆಯ್ತಲ್ಲ. ಇವಾಗ ಮೊಬೈಲ್ ಕೊಡ್ರಮ್ಮ. ಆಯ್ತು. ಡಾಗಿ ಅಲ್ಲಮ್ಮ, ಡಾಗಿ ಅಲ್ಲಿ ಆಯ್ತು. ಆಟೋ ಬಂತಲ್ಲ, ಆಟೋದಾಗ ಹೋಗೋಣ. ಇಲ್ಲಿ ನೋಡಪ್ಪ. ಆಯ್ತು ಹಾಗೆ ಆಯ್ತು. ನೀವು ನೋಡಿದ್ರಲ್ಲ, ಇನ್ನೂ ನಮ್ಮ ಪಾಪುಗೆ ಕಿವಿ ಚುಚ್ಚೇ ಇಲ್ಲ. ಆಲ್ರೆಡಿ ಜೋರಾಗಿ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಒಂದು ಕಿವಿ ಚುಚ್ಚಿದ್ಮೇಲೆ ಇನ್ನೊಂದು ಕಿವಿ ಚುಚ್ಚೋದು ತುಂಬಾ ಕಷ್ಟ. ಯಾಕಂದರೆ ಆಲ್ರೆಡಿ ಒಂದು ಕಿವಿಗೆ ಏನೋ ನೋವು ಮಾಡಿದ್ದಾರೆ ಅಂದರೆ ಇನ್ನೊಂದು ಕಿವಿಗೆ ನೋವು ಮಾಡ್ತಾರೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಅದರಲ್ಲೂ ನಮ್ಮಮ್ಮ, ನಮ್ಮ ಅಪ್ಪಾಜಿ, ನನ್ನ ಹಸ್ಬೆಂಡು ಪಾಪುನ ಗಟ್ಟಿಯಾಗಿ ಇಟ್ಕೊಂಡು ಕೂತಿದ್ರು. 2 ಕಿವಿ ಚುಚ್ಚಿದ್ಮೇಲೆ ಒಂದು 5-10 ನಿಮಿಷ ಹತ್ರು ಅನಿಸುತ್ತೆ. ಆಮೇಲೆ ಅವ್ರ ಪಪ್ಪ ಕರ್ಕೊಂಡೋಗಿ ಬಾಲು ಬ್ಯಾಟು ಕೊಡಿಸ್ಕೊಂಬಂದ್ಮೇಲೆ ಆರಾಮಾಗಿ ಆಟ ಆಡ್ಕೊಂಡು ಕೂತಿದ್ದಾರೆ. ನೀವೇ ನೋಡಿ.
ಇನ್ನೇನು ಗೌರಿ ಗಣೇಶ ಹಬ್ಬ ಬಂದೇ ಬಿಡ್ತು. ಆಗಿನ ಕಾಲದಲ್ಲೆಲ್ಲ ಹಬ್ಬಗಳು ಬಂದರೆ ಸಾಕು ಈ ರೆಸಿಪಿನ ಮಾಡೋರಂತೆ. ಇದ್ರ ಹೆಸರು ಮಾಲ್ದಿ ಅಂತ ಹೇಳಿಬಿಟ್ಟು ತುಂಬಾ ಟೇಸ್ಟಿಯಾಗಿರುತ್ತೆ, ಹೆಲ್ದಿಯಾಗಿರುತ್ತೆ, ಹಾಗೆ ಕ್ವಿಕ್ಕಾಗಿ ಕೂಡ ಮಾಡ್ಬೋದು. ನೀವೆಲ್ಲರೂ ಈ ರೀತಿ ಡಿಫ್ರೆಂಟ್ ಆಗಿರೋ ರೆಸಿಪಿನ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಒಂದು ಬೇಸನ್ಗೆ 2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಇದಕ್ಕೆ 1/4ರಿಂದ ಅರ್ಧ ಕಪ್ ಆಗುವಷ್ಟು ಚಿರೋಟಿ ರವೆನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಹಾಗೆ 2 ಟೀ ಸ್ಪೂನ್ ಆಗುವಷ್ಟು ಎಣ್ಣೆನೂ ಕೂಡ ಹಾಕ್ಕೊಂಡು 1 ಚಿಟಿಕೆ ಆಗುವಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಬರ್ಬೇಕು. ನಾವು ಚಪಾತಿ ಹಿಟ್ಟನ್ನ ಹೇಗೆ ಕಲಿಸ್ತೀವಲ್ಲ ಅದೇ ರೀತಿ ಕಲಿಸ್ಕೊತಾ ಬರಬೇಕಾಗತ್ತೆ. ನಾವು ಚಪಾತಿ ಹಿಟ್ಟನ್ನು ಈ ರೀತಿ ಕಲಿಸ್ಕೊಂಡಿದ್ದಾದಮೇಲೆ 5ರಿಂದ 10 ನಿಮಿಷ ಹಾಗೆ ಬಿಡಬೇಕು. ಆಮೇಲೆ ಈ ರೀತಿ ದಪ್ಪ ಉಂಡೆಗಳನ್ನ ಮಾಡಿಕೊಂಡು ಚಪಾತಿ ಹೇಗೆ ಹೊಸಿತೀವಲ್ಲ ಅದೇ ರೀತಿ ಹೊಸ್ಕೋಬೇಕಾಗುತ್ತೆ. ಸ್ವಲ್ಪ ದಪ್ಪ ಹೊಸೆಯೋದ್ರಿಂದ ಚಪಾತಿ ಬೇಗ ಸಿಯಲ್ಲ, ಹಾಗೆ ನಿಧಾನವಾಗಿ ಬೇಯ್ಕೊಳ್ಳುತ್ತೆ. ನಾನು ಆಗಲೇ ಹೇಳ್ದಾಗೆ ಚಪಾತಿನ ಸ್ವಲ್ಪ ದಪ್ಪ ಹೊಸೆಯೋದ್ರಿಂದ ಚಪಾತಿ ಬೇಗ ಸಿಯಲ್ಲ, ನಿಧಾನವಾಗಿ ಬೇಯ್ಕೊಳ್ಳುತ್ತೆ. ಹಾಗೆ ನಾನಿಲ್ಲಿ ಯಾವುದೇ ಥರ ಎಣ್ಣೆ ಹಾಕಿ ಚಪಾತಿನ ಬೇಯಿಸ್ಕೋತಾ ಇಲ್ಲ, ನೀವು ಕೂಡ ಎಣ್ಣೆನ ಸೇರಿಸೋದು ಬೇಡ. ಚಪಾತಿ ಬಿಸಿ ಇರೋವಾಗಲೇ ಈ ರೀತಿ ರೋಲ್ ಮಾಡಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಕೈಯಲ್ಲೂ ಕೂಡ ಚಪಾತಿನ ಕಟ್ ಮಾಡ್ಬೋದು, ಆದರೆ ಚಪಾತಿ ಸ್ವಲ್ಪ ಬಿಸಿ ಇರೋದ್ರಿಂದ ನಾನು ಸಿಸರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಆಗಿನ ಕಾಲದಲ್ಲೆಲ್ಲ ಹಬ್ಬಗಳು ಬಂದರೆ ಸಾಕು ಈ ಮಾಲ್ದಿ ಮಾಡ್ಕೋತಾ ಇದ್ರಂತೆ. ಈ ಮಾಲ್ದಿನ ಒಣಕೆಯಲ್ಲಿ ಕುಟ್ಕೊಂಡು ಎತ್ತಿಟ್ಕೋತಾ ಇದ್ರಂತೆ. ಇವಾಗೆಲ್ಲ ಮಿಕ್ಸಿ ಬಂದಿರೋದ್ರಿಂದ ನಾವು ಮಿಕ್ಸಿಲಿ 5 ನಿಮಿಷಕ್ಕೆ ಗ್ರೈಂಡ್ ಮಾಡಿರ್ತೀವಿ. ಆವಾಗೆಲ್ಲ ಒಣಕೆಯಲ್ಲಿ ಕುಟ್ಟಿ ಮಾಡೋದ್ರಿಂದ ತುಂಬ ರುಚಿಯಾಗಿ ಬರ್ತಾ ಇತ್ತಂತೆ. ಹಾಗೆ ಗೋಧಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ತಿನ್ಬೋದು, ಒಂಚೂರು ಹಾಳಾಗಲ್ಲ. ಒಂದು ಜಾರ್ಗೆ ಕಟ್ ಮಾಡಿಟ್ಕೊಂಡಿದ್ವಲ್ಲ ಆ ಚಪಾತಿನ ಹಾಕ್ಕೊಂಡು ತರಿಯಾಗಿ ರುಬ್ಕೋಬೇಕಾಗತ್ತೆ. ಇಷ್ಟು ಪುಡಿಯಾದರೆ ಸಾಕು. ನಾನಿಲ್ಲಿ ಎಲ್ಲ ಚಪಾತಿಗಳನ್ನೂ ಈ ರೀತಿ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಹಾಗೆ 1 ಕಪ್ ಆಗೋಷ್ಟು ಕಡಲೆ ಬೀಜನ ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಹುರಿದಿರೋ ಕಡಲೆ ಬೀಜನ ಈ ರೀತಿ ಸಿಪ್ಪೆ ತೆಗೆದಿಟ್ಕೊಂಡು ಒಂದು ಜಾರ್ಗೆ ಹಾಕಿ ಪೌಡರ್ ಮಾಡ್ಕೋತಾ ಇದ್ದೀನಿ. ಅದೇ ಜಾರ್ಗೆ 1 ಕಪ್ ಆಗೋಷ್ಟು ಬೆಲ್ಲನೂ ಕೂಡ ಕುಟ್ಕೊಂಡು ಈ ರೀತಿ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೋಬೇಕಾಗತ್ತೆ. ನೀವು ನೋಡಿಕೊಂಡು ಬೆಲ್ಲ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ಕೋತಾ ಇರೋದ್ರಿಂದ 1 ಕಪ್ ಆಗೋಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ನಿಮಗೆ ಸ್ವೀಟ್ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇನ್ನೂ ಅರ್ಧ ಕಪ್ಪಷ್ಟು ಸೇರಿಸ್ಕೋಬೋದು. ಹಾಗೆ 1 ಕಪ್ ಆಗೋಷ್ಟು ಹುರ್ಗಡ್ಲೆನೂ ಕೂಡ ತೊಗೊಂಡು ಇದೇ ರೀತಿ ಪೌಡರ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಬೆಲ್ಲ, ಕಡಲೆ ಬೀಜ ಹಾಗೆ ಹುರ್ಗಡ್ಲೆನ ಸೇರಿಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇದಕ್ಕೆ ಚಪಾತಿನ ತರಿಯಾಗಿ ರುಬ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೋಬೇಕಾಗತ್ತೆ. ಇಲ್ಲಿ ಒಂದು ಕಡಾಯಿಗೆ 1 ಸ್ಪೂನ್ ಆಗೋಷ್ಟು ಗಸಗಸೆನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ
ಒಂದು ಕುಟಾಣಿಗೆ 4-5 ಏಲಕ್ಕಿನ ಹಾಕಿ ಕುಟ್ಟಿ ಪುಡಿ ಮಾಡ್ಕೋತಾ ಇದ್ದೀನಿ. ಪುಡಿ ಮಾಡ್ಕೋಬೇಕಾದ್ರೆ ಅರ್ಧ ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕ್ಕೊಂಡ್ರೆ ಏಲಕ್ಕಿ ಚೆನ್ನಾಗಿ ಪುಡಿ ಆಗುತ್ತೆ. ನೀವು ಕೂಡ ಈ ಟಿಪ್ನ ಫಾಲೋ ಮಾಡ್ಬೋದು. ನಾವಿದಕ್ಕೆ ಗಸಗಸೆ ಹಾಗೆ ಏಲಕ್ಕಿ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ 1 ಕಪ್ ಆಗೋಷ್ಟು ಕೊಬ್ಬರಿನ ಕೂಡ ಸೇರಿಸ್ಕೊತಾ ಇದ್ದೀನಿ. ಕೊಬ್ಬರಿನ ಸ್ವಲ್ಪ ಬಿಸಿ ಮಾಡಿ ಹಾಕಿದ್ರೆ ತುಂಬಾ ಟೇಸ್ಟ್ ಇರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ತುಂಬಾ ಟೇಸ್ಟಿಯಾಗಿರೋ ಮಾಲ್ದಿ ಇವಾಗ ರೆಡಿಯಾಗಿದೆ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಆಲ್. ಬಾಯ್.